ಅವ್ರ ಕಾಲದಲ್ಲಿ ಎಷ್ಟು ಪರ್ಸೆಂಟೇಜ್ ಯುಟಿಲೈಸೇಷನ್ ಇದೆ, ನಮ್ಮಲ್ಲಿ ಎಷ್ಟು ಯುಟಿಲೈಸೇಷನ್ ಇದೆ ಗೊತ್ತಾಯ್ತಾ? ಈ ಪೀರಿಯಡ್ಗೆ ಕಂಪ್ಯಾರಿಸನ್ ಮಾಡಿದ್ರೆ ವಿ ಆರ್ ಫಾರ್ ಬೆಟರ್. ಗೊತ್ತಾಯ್ತಾ? ಅವರ ಆರೋಪ ಅಪೋಸಿಷನ್ ಲೀಡರ್ ಇರುವಾಗ ಆರೋಪ ಮಾಡ್ತಾ ಇರೋದು ಅವ್ರದ್ದು ಒಂದು ಚಾಳಿ. ಸತ್ಯಾಂಶಕ್ಕೆ ಅವ್ರು ಹೇಳಿರ್ತಕ್ಕಂಥ ಮಾತುಗಳು ದೂರ ಇರ್ತಕ್ಕಂಥದ್ದು. ನಮ್ಮಲ್ಲಿ SC STಗಳಿಗೆ ಮತ್ತೆ ಏನು SCP TSP ಕಾಯ್ದೆ ಅಡಿಯಲ್ಲಿ ಏನೆಲ್ಲ ಕಾರ್ಯಕ್ರಮಗಳನ್ನು ಕೊಡಬೇಕಾಗಿದೆ ಮತ್ತೆ ಅಲೋಕೇಶನ್ ಮಾಡಬೇಕಾಗಿದೆ ಅವೆಲ್ಲನೂ ಮಾಡಿದೀವಿ. ಈಗಾಗಲೇ 54%ಗೂ ಹೆಚ್ಚು ಹಣ ಖರ್ಚು ಮಾಡಿದ್ದೇವೆ. ಮಿಕ್ಕಿದ್ದು ಕೂಡ ಈಗೆಲ್ಲ ಪ್ರೋಗ್ರಾಮ್ಸ್ಗಳು ಅವೆಲ್ಲ ಪೈಪ್ಲೈನ್ ಅಲ್ಲಿ ಇರೋದ್ರಿಂದ ಅದು ಕೂಡ ನಾವು ಮಾರ್ಚ್ 31 ಒಳಗಡೆ ಸಂಪೂರ್ಣವಾಗಿ ಹಣವನ್ನ ಅವರ ಅಭ್ಯುದಯಕ್ಕೆ ನಾವು ವಿನಿಯೋಗ ಮಾಡ್ತೇವೆ. ಅಲ್ಲ ರೀ, ನೋಡ್ರಿ, ಈಗ ಅದೇನಾಗ್ತದೆ, ಎಲ್ರಿಗೂ ಕೂಡ ಹೊಸದಾಗಿ ಚುನಾಯಿತ ಪ್ರತಿನಿಧಿಗಳು ಏನಿರ್ತಾರೆ ಎಲ್ಲ ಪಕ್ಷದಲ್ಲೂ ಬಂದಿರತಕ್ಕಂಥವ್ರಿಗೆ ಕ್ಷೇತ್ರದಲ್ಲಿ ಹೆಚ್ಚು ಕಾರ್ಯಕ್ರಮಗಳನ್ನ ಮಾಡಬೇಕು, ಅನುದಾನ ತಗೊಂಡೋಗ್ಬೇಕು ಅಂತ ಅಭಿಲಾಷೆ ಇತ್ತು. ಅದು ತಪ್ಪು ಅಂತ ನಾನು ಹೇಳೋದಿಲ್ಲ. ಅವರೇನೋ ಅವ್ರ ಮನೆಗೆ ಕೇಳೋದಿಲ್ಲ. ಶಾಸಕರುಗಳು ಕೇಳ್ತಕ್ಕಂಥದ್ದು ಅವರ ಕ್ಷೇತ್ರದ ಅಭಿವೃದ್ಧಿಗೆ ಅವರ ಒಂದು ಬೇಡಿಕೆ ಇರುತ್ತೆ. ಆ ಬೇಡಿಕೆಯನ್ನು ಕೂಡ ಹಂತ ಹಂತವಾಗಿ ನಮ್ಮ ಸರ್ಕಾರ ಪೂರೈಸುತ್ತೆ ಅಂತಕ್ಕಂಥ ದೃಷ್ಟಿಯಿಂದ ಈಗಾಗಲೇ RDPR ನಲ್ಲಿ ಹಣ ಕೊಡ್ತಕ್ಕಂಥದ್ದು ಮತ್ತೆ ಇದರಲ್ಲಿ PWD ಕೊಡ್ತಕ್ಕಂಥದ್ದು ಇವೆಲ್ಲ ಕೂಡ ಚಾಲು ಆಗಿದೆ. ಕಡೂರು ಆನಂದ್ ಅವರು ನಿಮ್ಮ ಮೇಲೆ ಒಂದು ಆರೋಪ ಮಾಡಿದ್ದಾರೆ. KPC ಅಧ್ಯಕ್ಷರ ಬಗ್ಗೆ ಮಾತನಾಡುವಂತವ್ರು ಅವರೇ ಸರಿ ಇದ್ದಿದ್ರೆ ಎಲ್ಲ 4-5 ಸಚಿವರಿಂದ. ಆಯ್ತಪ್ಪ, ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅವರವರು ಅಭಿಪ್ರಾಯ ತಿಳಿಸ್ಲಿಕ್ಕೆ ಅವರ ಸರ್ವ ಸ್ವತಂತ್ರ ಇದ್ದಾರೆ. ಅವರು ಅವರ ಅಭಿಪ್ರಾಯ ಹೇಳ್ಕೊಂಡಿದ್ದಾರೆ. ಹೇಳ್ಕೊಡೋದು ನಂದೇನು ಆಕ್ಷೇಪಣೆ ಇಲ್ಲಲ್ಲ. ಇಡಿ ನೋಟಿಸು ನೋಡಿ, ಅದು ರಾಜಕೀಯ ಪ್ರೇರಿತವಾಗಿ ಕೊಟ್ಟಿರ್ತಕ್ಕಂಥ ನೋಟಿಸ್. ಇದರಲ್ಲಿ ಇಡಿ ಕೊಟ್ಟಿರ್ತಕ್ಕಂಥ ನೋಟಿಸ್ನ ಸತ್ಯಾಸತ್ಯತೆ ಬಗ್ಗೆ ಈಗಾಗಲೇ ಕೋರ್ಟ್ ಮುಂದೆ ಬಂದಿದೆ. ಕೋರ್ಟ್ ಅಲ್ಲಿ ಅದಕ್ಕೆ ಸ್ಟೇನು ಕೂಡ ಕೊಟ್ಟಿದ್ದಾರೆ. ಫೆಬ್ರವರಿ 10ಕ್ಕೆ ಅದನ್ನ ಕೇಸನ್ನು ಮುಂದೂಡಿದ್ದಾರೆ. ಕೋರ್ಟ್ ಅಲ್ಲಿ ಇರ್ತಕ್ಕಂಥ ವಿಚಾರದ ಬಗ್ಗೆ ನಾವು ಹೆಚ್ಚು ವಿಷಯಗಳನ್ನ ಪ್ರಸ್ತಾಪ ಮಾಡೋದು ದಟ್ ಅಮೌಂಟ್ಸ್ ಟು ಸಬ್ಜುಡೀಸ್ ಅಂತ ನಿಮಗೂ ಗೊತ್ತು, ನಮಗೂ ಗೊತ್ತಿದೆ. ಅದನ್ನ ನಾನು ಹೆಚ್ಚು ಲಂಬಿಸಿ ಹೇಳಲಿಕ್ಕೆ ಹೋಗೋದಿಲ್ಲ. ಸರ್, ಈಗ CBI ಏನಾದ್ರು ಕೇಸ್ ಒಂದ್ ವೇಳೆ ಹೋದ್ರೆ ಕಷ್ಟ ಆಗ್ಬೋದಲ್ವಾ? ಏನ್ ಕಷ್ಟ ಆಗ್ತದ್ರಿ? ನೋಡಿ, ಕಾನೂನು ಎಲ್ರಿಗೂ ಒಂದೇ. ಅವ್ರಿಗೊಂದು ಕಾನೂನು, ಇನ್ನೊಬ್ರಿಗೊಂದು ಕಾನೂನು ಏನಿರೋದಿಲ್ಲ. ಸಂಸ್ಥೆಗಳು ಏನಿದಾವೆ, ಈಗ ಕೇಂದ್ರ ಸರ್ಕಾರದಲ್ಲಿ CBI ಯಾರ ಅಧೀನದಲ್ಲಿ ಇರ್ತಕ್ಕಂಥದ್ದು? ಹೋಮ್ ಮಿನಿಸ್ಟರ್ ಅಧೀನದಲ್ಲಿ ಇರ್ತದೆ. ಒಂದೊಂದು ಕಡೆ ಅಧೀನ ಇದ್ದೇ ಇರ್ತದೆ. ಸರ್ಕಾರದ ಚುನಾಯಿತ ಪ್ರತಿನಿಧಿಗಳು ಏನಿರ್ತಾರೆ ಅವರು ಯಾವ ಅಧಿಕಾರ ಅಲಂಕಾರ ಮಾಡಿರ್ತಾರೆ ಅವರ ಅಧೀನದಲ್ಲಿ ಕೆಲಸ ಮಾಡ್ತಕ್ಕಂಥ ಸಂಸ್ಥೆಗಳಿದಾವೆ. ಆ ಸಂಸ್ಥೆಗಳಿಗೆ ಅವಕ್ಕೆ ಒಂದು ಸ್ವಾಯತ್ತತೆಯನ್ನ ಕೊಡ್ತಕ್ಕಂಥದ್ದು ಸರ್ವೇ ಸಾಮಾನ್ಯ. ಸ್ವಾಯತ್ತ ಸಂಸ್ಥೆಗಳಾಗಿ ಅವೆಲ್ಲವೂ ಕೂಡ ಕಾರ್ಯನಿರ್ವಹಿಸ್ತವೆ. ನಾವು ಅವರ ಸ್ವಾಯತ್ತತೆ ಬಗ್ಗೆ, ಅವ್ರ ಕಾರ್ಯನಿರ್ವಹಣೆ ಬಗ್ಗೆ ಸಂಶಯ ವ್ಯಕ್ತಪಡಿಸ್ತಕ್ಕಂಥದ್ದು ಅದು ಸರಿಯಾದಂತದ್ದಲ್ಲ. ಸರ್, ಇನ್ನೊಂದು ಶಾಸಕರಾದಂತ ಇಕ್ಬಾಲ್ ಹುಸೇನ್ ಅವರು ಹೇಳಿದ್ದಾರೆ ಸರ್, DK ಶಿವಕುಮಾರ್ ಅವರನ್ನ CM ಮಾಡೋದು ಹೈಕಮಾಂಡ್ ವರ್ಗು, ಶಾಸಕರಲ್ಲ. ಶಾಸಕರ ಬೆಂಬಲ ಬೇಕಾಗಿಲ್ಲ, ಹೈಕಮಾಂಡ್ ಆದೇಶ ಮಾಡುತ್ತೆ. ನೋಡಿ, ಶಾಸಕರ ಅಭಿಪ್ರಾಯ ಕೇಳಿ ಅಂತಿಮವಾಗಿ ಹೈಕಮಾಂಡ್ ಅವರು ತೆಗೆದುಕೊಳ್ತಕ್ಕಂಥ ನಿರ್ಣಯ. ಶಾಸಕರ ಅಭಿಪ್ರಾಯ ಏನೇ ಇದ್ರೂ ಕೂಡ ಅಂತಿಮವಾಗಿ ಈಗ ಎಲ್ಲ 138 ಜನ ಶಾಸಕರು ಒಂದೇ ಅಭಿಪ್ರಾಯದಲ್ಲಿ ಬರೋದಿಲ್ಲ. ಕೆಲವರು ಒಬ್ರು ಇನ್ನೊಬ್ರು. ಈಗ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಒಬ್ಬರಲ್ಲ, ಬಹಳಷ್ಟು ಜನ ಆ ಸ್ಥಾನಕ್ಕೆ ಅರ್ಹತೆಯನ್ನ ಹೊಂದಿರತಕ್ಕಂಥವ್ರು ಇದ್ದಾರೆ. ಅವರು ಎಲ್ಲರ ಅಭಿಪ್ರಾಯನೂ ಕೇಳ್ಕೊಳ್ತಾರೆ. ಅಂತಿಮವಾಗಿ ಏನು ನಮ್ಮ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಅವರು ಏನ್ ನಿರ್ಣಯ ತಗೊಳ್ತಾರೆ ಆ ನಿರ್ಣಯಕ್ಕೆ ಎಲ್ಲರೂ ಕೂಡ ಬದ್ಧರಾಗಿರ್ತಾರೆ. ನಾನು ಹೇಳಿದೀನಿ, ಸಂದೇಶ ಕೊಟ್ಟಿದ್ದಾಗಿದೆ, ನೋಡೋಣ ಅಂತ ಹೇಳಿದ್ದಾರೆ. ಅದಲ್ಲ, ಅವ್ರು ಹೇಳಿದ ಮೇಲೆ ನಾವು ನಾಯಕತ್ವದ ಬಗ್ಗೆ ಯಾವುದೇ ರಾಜಕೀಯದ ಪಕ್ಷದ ವಿಚಾರದಲ್ಲಿ ನಾವು ಯಾರು ಕೂಡ ಏನು ಕೂಡ ನಾವು ಮಾತನಾಡಲಿಕ್ಕೆ ಹೋಗೋದಿಲ್ಲ. ನಾನು ಇಷ್ಟೇ ಹೇಳಲಿಕ್ಕೆ ಬಯಸೋದು, ಏನೆಲ್ಲ ಪಕ್ಷದ ವಿದ್ಯಮಾನಗಳಿರ್ಬೋದು, ಸರ್ಕಾರದಲ್ಲಿ ನೇಮಕಾತಿಗಳಿರ್ಬೋದು, ಎಲ್ಲವೂ ಕೂಡ ಅಂತಿಮ ನಿರ್ಣಯ ಹೈಕಮಾಂಡ್ ಅವ್ರದ್ದಿರ್ತದೆ. ಹೈಕಮಾಂಡ್ ಹೇಳದಂತ ನಿರ್ಣಯಕ್ಕೆ ಎಲ್ಲರೂ ಕೂಡ ಬದ್ಧರಾಗಿರ್ತೇವೆ. ನೋಡ್ರಿ, ಯಾರಿಗೆ ಯಾವ್ದು ಅನ್ವಯ ಆಗ್ತದೆ, ಏನ್ ಅನ್ವಯ ಆಗೋದಿಲ್ಲ, ಅವೆಲ್ಲವೂ ಕೂಡ ಪರಾಮರ್ಶೆಯನ್ನ ಮಾಡಿ ಹೈಕಮಾಂಡ್ ಅವ್ರು ನಿರ್ಣಯ ಮಾಡ್ತಾರೆ. ಆ ನಿರ್ಣಯನ ಒಪ್ಪಬೇಕಾಗ್ತದೆ. ರಾಜಕೀಯ ಅಂತಕ್ಕಂಥದ್ದು ನಿಂತ ನೀರಾಗೋದಿಲ್ಲ, ಅದು ಹರಿತಕ್ಕಂಥ ನೀರು ಹರಿಯುವಾಗ ನೀವು ಕೆಳಗಡೆಯಿಂದ ಮೇಲಿನ ಮಟ್ಟಿಗೆ ತಗೊಂಡೋಗಕ್ಕಾಗ್ತದೆ. ಅದು ಬಾಳಕ ಅದು ಜಾಗ ಹುಡುಕೊಂಡೋಗಿ ಹರ್ಕೊಂಡು ಹೋಗ್ತಾ ಇದ್ದಂಗೆ ರಾಜಕೀಯವೂ ಅಷ್ಟೇ. ರಾಮುಲು ನೋಡಿ, ನಮ್ಮ ಸಮುದಾಯದಲ್ಲಿ ಒಬ್ಬ ಪ್ರಭಾವಿ ನಾಯಕ ಇದ್ದಾರೆ.
ಅವರು ಕಾಂಗ್ರೆಸ್ ಪಕ್ಷಕ್ಕೆ ಬರ್ತೇವೆ ಅಂತ ಹೇಳಿದ್ರೆ ಅವರು ಯಾರು ಒತ್ತಾಯ ನಾವು ಯಾರು ಮಾಡಕ್ ಹೋಗಲ್ಲ. ಅವರು ಸ್ವಯಂ ಇಚ್ಛೆಯಿಂದ ಪಕ್ಷದ ಸಂಘಟನೆಗೆ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತವನ್ನ ಒಪ್ಪಿ ಕಾಂಗ್ರೆಸ್ ಪಕ್ಷಕ್ಕೆ ಬರೋದಾದ್ರೆ ನಾವೆಲ್ಲ ಸ್ವಾಗತ ಮಾಡ್ತೀವಿ.